ಡೀಟೇಲ್ಸ್ಗೆ ಇವಿಎಂ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಅಪಸ್ವರ ಎತ್ತಿದ್ದಾರೆ. 15 ವರ್ಷಗಳಿಂದ ಇವಿಎಂ ಬೇಡ ಅಂತ ಹೇಳ್ತಾ ಇದ್ದೇವೆ. ಅಮೆರಿಕದಲ್ಲೂ ಇವಿಎಂ ಬೇಡ ಅಂತ ಹೇಳ್ತಾರೆ. ನಾವು ಈಗ ಅಲ್ಲ, 15 ವರ್ಷಗಳಿಂದ ಇವಿಎಂ ಬೇಡ ಅಂತ ಹೇಳ್ತಾ ಇದ್ದೇವೆ ಅಂತ ಹೇಳಿ ಇವಿಎಂ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಪಸ್ವರವನ್ನ ಎತ್ತಿದ್ದಾರೆ. ಇವಿಎಂ ತೆಗೆದು ಬ್ಯಾಲೆಟ್ ಪೇಪರ್ ಮಾಡಬೇಕು. ಮೊದಲೆಲ್ಲ ಬ್ಯಾಲೆಟ್ ಅಲ್ಲಿ ಮಾಡಿಲ್ವಾ? ಸಿಸ್ಟಮ್ ಅವರ ಕೈಯಲ್ಲಿದೆ, ಏನ್ ಮಾಡೋದು ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ಅವರಲ್ಲೂ ಸಹ ಅನೇಕರು ಇವಿಎಂ ವಿರೋಧಿಸಿದ್ದಾರೆ. ಸೆಲೆಕ್ಟಿವ್ ಆಗಿ ಮಾಡ್ತಾರೆ, ಎಲ್ಲವನ್ನ ಹ್ಯಾಕ್ ಮಾಡಿದ್ದಾರೆ ಅಂತಲ್ಲ, ಕೆಲವೊಂದು ಕಡೆ ಆಗಿರಬಹುದು ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಈಗಾಗಲೇ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದೆ ಈಗ ಅಲ್ಲಿ ಟೆಕ್ನಿಕಲಿ ಇವಿಎಂ ಹ್ಯಾಕ್ ಮಾಡಬಹುದು ಅನ್ನೋದನ್ನ ಸೈಂಟಿಫಿಕ್ ಆಗಿ ಮಾಡಿದ್ದಾರೆ, ಅದು ಸಾಧ್ಯ ಇದೆ ಅಂತ. ಅದರಿಂದಾನೇ ನಮಗೆ ಅಷ್ಟೊಂದು ಅಪನಂಬಿಕೆ ಬರ್ತಕ್ಕಂಥದ್ದು. ಆಗೋದೆಲ್ಲ ಟೆಕ್ನಿಕಲಿ ಎಂದಿದ್ರೆ ಹೌದಪ್ಪ ಆಗೋದಿಲ್ಲ ಇವ್ರು ಮಾಡೋದಕ್ಕೆ ಅಂತ. ಟೆಕ್ನಿಕಲಿ ಮಾಡುವಾಗ ಅದನ್ನ ಮಾಡೋದಕ್ಕೆ ಸಾಧ್ಯ ಇದೆಯಲ್ಲ ಅಂತ. ಈಗ ಹಾಗಾದ್ರೆ ನೀವು ಮಾಡ್ಕೊಳ್ಬೋದಲ್ಲ, ನಮ್ಗೆ ಅಧಿಕಾರದಲ್ಲಿರೋದು ಅವರು, ನಾವೆಲ್ಲಿಂದ ಮಾಡಕ್ ಬರ್ತದೆ ಅಲ್ಲ. ಹಿಂದಿನಿಂದನೂ ಕೂಡ ಕಳೆದ 15 ವರ್ಷದಿಂದನೂ ಕೂಡ ನಾವು ಪ್ರಯತ್ನ ಮಾಡ್ತಿದ್ದೀವಿ ಇವಿಎಂ ಬೇಡ ತೆಗೆದು. ಬೇರೆ ಬೇರೆ ದೇಶದಲ್ಲಿ, ಅಮೆರಿಕ ದೇಶದಲ್ಲೇ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾರೆ, ಯುರೋಪ್ನಲ್ಲೆಲ್ಲ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾರೆ. ನಾವು ಯಾಕೆ ಬೇಕು ಅಂತ ಹೇಳಿ ನಾವು ಕೂಡ ಕೇಳಬೇಕು. ತೆಗೆದು ಬ್ಯಾಲೆಟ್ ಪೇಪರ್ ಮಾಡೋದಕ್ಕೆ ಏನಾಗಿದೆ?